ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾವು ಮುಂಜಾನೆಯಲ್ಲಿ ದೇವರಿಗೆ ಕೋಪವನ್ನೆಬ್ಬಿಸುವಂತ 4 ವಿಷಯಗಳಲ್ಲಿ ಒಂದು ವಿಷಯದ ಕಂಟಿನ್ಯೂಯೇಷನ್ ಅನ್ನ ನಾವು ನೋಡ್ತೇವೆ. ನಾನು ನಂಬ್ತೀನಿ ಈ ಪ್ರಸಂಗ ನಿಮ್ಮೆಲ್ಲರಿಗೂ ಬಹಳ ಉಪಯೋಗವಾಗಿದೆ ಎಂಬುದಾಗಿ. ಇವತ್ತು ಸಹ ನೀವು ನೋಡಿ, ಮೊದಲು ನಾನು ಸೃಷ್ಟಿಕರ್ತನಾದ ದೇವರನ್ನ ಸ್ಮರಿಸ್ತೀನಿ ಎಂಬುದಾಗಿ ತೀರ್ಮಾನ ಮಾಡಿ ನೋಡಿ. ಆ ದಿನವೆಲ್ಲ ನೀವು ಕಾಟಗಳನ್ನ ನೀವು ಆಟ ಆಡಿಸ್ತೀರಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. 6ನೇದು ಇವಾಗ 6ನೇದು ನೋಡೋಣ. ಓಕೆ. ಕುರುಬನಿಲ್ಲದ ಕುರಿಗಳ ಹಾಗೆ ಅಲೆದಾಡುತ್ತಿರುತ್ತೇವೆ. ಮೇಲೆ ಹೇಳಿದಂಥ ವಾಕ್ಯದಲ್ಲಿ ತನ್ನ ಪವಿತ್ರವಾದಂತಹ ಆತ್ಮಿಕವಾದಂತಹ ಒಂದು ಕರ್ತವ್ಯವನ್ನು ಹೇಳಿಕೊಳ್ಳುತ್ತಾನೆ. ನೋಡಿರಿ, ಮುಂಜಾನೆ ದೇವರ ಸ್ವರವನ್ನು ಕೇಳದೆ ಹೋದರೆ ಪವಿತ್ರಾತ್ಮನನ್ನು ನಾವು ದುಃಖಪಡಿಸುತ್ತೇವೆ. ಪವಿತ್ರಾತ್ಮ ಬಂದಿರ್ತಾರೆ ಮುಂಜಾನೆ, ಪ್ರತಿದಿನ ಮುಂಜಾನೆ ಸೈತಾನ್ ಬಂದಿರ್ತಾನೆ. ಮಾತ್ರವಲ್ಲದೆ ಪವಿತ್ರಾತ್ಮನ್ ಬಂದಿರ್ತಾರೆ. ನಮಗೆ ಡೈರೆಕ್ಟರ್ ಪವಿತ್ರಾತ್ಮನು. ಯಾಕಂದ್ರೆ ಈ ಲೋಕದಲ್ಲಿ ಅವ್ರು ಸಹಾಯ ಮಾಡಕ್ಕೆ ರೆಡಿ ಆಗಿರ್ತಾರೆ. ದುರಾತ್ಮ, ಪವಿತ್ರಾತ್ಮ. ಯಾವಾಗ ನಾನು ಮುಂಜಾನೆ ನೀ ಬೇಡ ಹೋಗು, ನನಗೆ ನೀ ಬೈಬಲ್ ಹೋದ್ರೆ, ಪ್ರಾರ್ಥನೆ ಮಾಡದೆ ಹೋದ್ರೆ ಏನು ಗೊತ್ತಾ, ನಾನು ನೀನು ಎಲ್ಲರೂ ಗಮನ ಇಡಿ, ಮುಂದೆ ಹೇಳ್ತೀನಿ ಆ ಪಾಯಿಂಟ್. ಪವಿತ್ರಾತ್ಮ ಅಲ್ಲಿ ಬಂದು ಈಗ ಉದಾಹರಣೆ, ಮುಂಜಾನೆ ಬೆಳಿಗ್ಗೆ ಎದ್ದಾಕ್ಷಣವೇ ಮಕ್ಕಳು ಏನು ಮಾಡ್ತಾರೆ, ಮನೆ ಒಳಗೆ ಬರ್ತಾರೆ. ನನ್ನ ಮನೆಯಲ್ಲಿ ಒಂದು ಪ್ರಾಕ್ಟೀಸ್ ಇದೆ. ಮುಂಜಾನೆಯಲ್ಲಿ ಮಕ್ಕಳ, ಯಾರು ಮದುವೆ ಆಗಿರೋ ಮಕ್ಕಳು ನನ್ನ ನೋಡಿದ್ರೆ ಗುಡ್ ಮಾರ್ನಿಂಗ್ ಅಪ್ಪ, ಪ್ರೈಸ್ ಲಾಡಪ್ಪ ಅನ್ಬೇಕು. ನನ್ನ ಮಕ್ಕಳು ಮೊಮ್ಮಕ್ಕಳು ಯಾರೇ ಇರ್ಬೋದು. ಅವ್ರು ಹೇಳದೆ ಹೋದರೆ ನನಗೆ ಪಕ್ಕ ಕೋಪ ಬರುತ್ತೆ. ಈಗ ಉದಾಹರಣೆಗೆ ನಿಮ್ಮ ಮಕ್ಕಳು ಹೊರಗಡೆ ಯಾರನ್ನೋ ಹೋಗ್ಬಿಟ್ಟು ಅಪ್ಪ ಅಮ್ಮ ಡ್ಯಾಡಿ ಮಮ್ಮಿ ಅಂತ ಅವ್ರಿಗೆ ಹೇಳ್ಬಿಟ್ಟು, ನೀನು ಹೆತ್ತಲ್ಲ, ನಿನ್ನನ್ನು ನೋಡಿ ನಿನಗೆ ಅಪ್ಪ ಅಮ್ಮ ಅಂತ ಹೇಳ್ದೆ ಹೋದರೆ ನಿಂಗೆ ಎಷ್ಟು ದುಃಖ ಆಗುತ್ತೆ. ಅದೇ ಥರ ಪವಿತ್ರಾತ್ಮನನ್ನು ದೇವರು ಸಹಾಯಕ್ಕಿಟ್ಟಿದ್ದಾರೆ. ಪವಿತ್ರಾತ್ಮನಿಗೆ ದುಃಖ ಆಗುತ್ತೆ. ನೀನು ಮುಂಜಾನೆ ಬೈಬಲ್ ಓದ್ದೆ, ಪ್ರಾರ್ಥನೆ ಮಾಡಿದೆ, ಸ್ವಾಮಿ ಎಸಪ್ಪ ಅಂತ ಹೇಳ್ದೆ ಹೋದರೆ ಅವ್ರು ದುಃಖ ಆಗುತ್ತಮ್ಮ. ಮತ್ತೆ ಮಕ್ಕಳೇ, ನೀವು ಕಲೀರಿ. ಯುವರ್ ಡ್ಯಾಡಿ ಮಮ್ಮಿ, ಪ್ಲೀಸ್ ಟೆಲ್ ದೆಮ್ ಗುಡ್ ಮಾರ್ನಿಂಗ್ ಆ್ಯಂಡ್ ಪ್ರೈಸ್ ದ ಲಾರ್ಡ್. ಹೇಳಿ ಅವ್ರಿಗೆ. ನೀವು ಮದುವೆ ಆಗಿದ್ರು ಕೇಳಿ, ನನ್ನ ಮಕ್ಕಳು ಕೇಳಿ, ನನ್ನ ಮೊಮ್ಮಕ್ಕಳು ಕೇಳಿ, ಯಾರನ್ನೂ ಬಿಡಲ್ಲ ನಾನು. ಗುಡ್ ಮಾರ್ನಿಂಗ್, ನನ್ನ ಮುಖ ನೋಡಿ ಹೇಳು, ನನ್ನ ನೋಡಿ ಹೇಳು, ಪ್ರೈಸ್ ದ ಲಾರ್ಡ್ ಹೇಳು. ನಿಮ್ಮ ಮಕ್ಳು ಕಲಿಸ್ರಿ. ಅದು ನಿಮ್ಗೆ ಗೊತ್ತಾಗಲ್ಲ, ಕಲಿಸ್ರಿ ಅವ್ರಿಗೆ. ನಿಮ್ಮ ಮಕ್ಳು ಕಲಿಸ್ಬೇಕು. ಇಲ್ಲೇ ಹೋದರೆ ಮಕ್ಕಳು ಒಂದು 18ಕ್ಕೆ ಬರಲಿ, ಚಿಗುರು ಮೀಸೆ ಬರಲಿ ಅವ್ರಿಗೆ. ಗುಡ್ ಮಾರ್ನಿಂಗ್, ಹಾಂ ಅಪ್ಪ ಅಮ್ಮ ಮಾತಾಡ, ರಾರಾ ಏ ರಾವೆ ತಿನ್ನೆ, ಏ ರಾವೆ ರಾಬಾ ರಾರಾ ಅಂದರೆ ಸಾನ, ಹಾಂ ಬಾತಾನ ಅಂದರೆ ಅಪ್ಪ ಅಮ್ಮನಿಗೆ ಏನು ದುಃಖ ಆಗ್ಬೋದು ಹೇಳಿ. ಜಸ್ಟ್ ಲಿಸನ್. ಮಕ್ಕಳೇ, ಯವನಸ್ಥ ಮಕ್ಕಳು ಅಲ್ಲ, ನಿಮ್ಮ ಬಗ್ಗೆ ನಾನೇನು ಯಾವತ್ತು ನಿಮ್ಮ ಬಗ್ಗೆ ಒಂದು ಏನು ನನಗೆ ಇದಿಲ್ಲ, ವೈರಸ್ ಇಲ್ಲ ನಿಮ್ಮ ಬಗ್ಗೆ. ನಿಮ್ಮ ಬಗ್ಗೆ ನಂತು ಯವನಸ್ಥ ಮಕ್ಕಳು, ಐ ಲವ್ ಯು, ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ಬಟ್ ನಾನು ಹೇಳ್ತೀನಿ ಕೇಳಿ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಗಮನ ಇಡಿ. ನಿಮ್ಮ ಅಪ್ಪ ಅಮ್ಮ ಬೆಳಿಗ್ಗೆ ನೋಡಿದ ತಕ್ಷಣ ಕಣ್ಣು ತುಂಬ ಬಾಯಿ ತುಂಬ ಗೀಜುಗಳಿಟ್ಕೊಂಡು ನೋ ಅಪ್ಪ ಹೆಂಗಿದ್ಯಪ್ಪ, ಅಮ್ಮ ಹೆಂಗಿದ್ಯಾ, ಮೊಮ್ಮಕ್ಕಳಿಗೆ ಹೇಳ್ಕೊಳ್ರಿ, ತಾತ ಹೆಂಗಿದೆಯಲ್ಲ. ನಮ್ಮ ಮೊಮ್ಮಕ್ಕಳು ನನಗೆ ಅಪ್ಪ ಅನ್ನೋದು ಅದು ಬೇರೆ ವಿಷಯ. ಬಟ್ ಅವ್ರು ಹೇಳಿದ್ರು ಅಪ್ಪ, ಎಷ್ಟು ನಮ್ಗೆ ಆನಂದ. ಅದ್ರ ಬದಲು ಒಬ್ಬ ಮಗ ಇದ್ದಪ್ಪ, ಒಂದಿನ ಬೆಳಿಗ್ಗೆ ಬರ್ತಾವನೆ, ನಾನು ಅವನ್ನ ಅಪ್ಕೊಳಕ್ಕೆ ಹೋಗ್ತಾ ಇದ್ರು. ಅವನೇನು ಮಾಡ್ದ, ಒಂದು ನಾಯಿ ಬರ್ತಾಯಿತ್ತು, ಅವ್ನು ನನ್ನ ಹತ್ರ ಓಡ್ ಬರ್ತಾನೆ, ತಕ್ಷಣ ಹಿಂಗೆ ಹೋಗ್ಬಿಟ್ಟ. ನಾನು ಹೋಯ್ ಬಾರ ಇಲ್ಲಿ ಅಂತಂದರೆ ನನ್ನ ಹತ್ರ ಬರ್ತಾಯಿತ್ತು, ಒಯ್ಯ ಅಂತ ಹಿಂಗೆ ಹೋಗ್ಬಿಟ್ಟ, ಚಿಕ್ಕ ಹುಡುಗ. ನನಗೆ ಆವಾಗ ಯಾಕೋ ಅಂದರೆ, ಇಲ್ಲಪ್ಪ ನಾಯಿಗೆ ಭಯ, ನಾನಿರೋವರೆಗೂ ನಾಯಿಗೆ ಏನಕ್ಕೋ ಭಯ ಪಡ್ತೀಯ ನೀನು,
ನಾನಿರೋವರೆಗೂ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ಏಸಪ್ಪ ನಿಮ್ಮ ಜೊತೆ ಇರೋವರೆಗೂ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ದುಃಖಪಡಿಸ್ಬೇಡಿ. ವೆರಿ ಗುಡ್. ಅವ್ರನ್ನ ದುಃಖಪಡಿಸ್ಬೇಡಿ. ಹಿ ಈಸ್ ರೆಡಿ ಟು ಹೆಲ್ಪ್ ಯು. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ನೆಕ್ಸ್ಟ್. ಮುಂಜಾನೆ ಪ್ರಾರ್ಥನೆ ಮಾಡದಿದ್ದರೆ ನಾವು ದೇವರಿಗೆ ಏನು ಹೇಳುತ್ತಿದ್ದೇವೆ ಎಂಬುದಾಗಿ ನೋಡುವಾಗ ನಾವು ಎಲ್ಲವನ್ನು ಜಯಿಸಬಹುದು. ನಮಗೆ ನಿನ್ನ ಸಹಾಯ ಬೇಕಾಗಿಲ್ಲ. ನನ್ನ ಜೀವಿತವನ್ನು ನಾನೇ ನೋಡಿಕೊಳ್ಳುತ್ತೇನೆ, ನೀನು ನನಗೆ ಬೇಡ ಎಂದು ದೇವರಿಗೆ ಹೇಳುವವರಾಗಿರುತ್ತೇವೆ. ನಿಮ್ಮ ಮಕ್ಕಳು ನಿಮಗೆ ನಾಲ್ಕು ಒದ್ದು ಬೇಡ ಅಂತ ಹೇಳಿದ್ರೆ ತಂದೆ ತಾಯಿಗಳಾದ ನಿಮಗೆ ಎಷ್ಟು ಬೇಜಾರಾಗುತ್ತಲ್ಲ. ನಮಗೆ ಜೀವ ಕೊಟ್ಟಂಥ ದೇವರು, ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ನರಕದಿಂದ ಬಿಡುಗಡೆ ಮಾಡಿದ್ರಲ್ಲ, ಅವರಿಗೆ ನೀವೇ ಸಾಕು ಅಲ್ವಾ? ಏಸಪ್ಪ ಅಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅಪ್ಪ ಇವನ್ನ ಸೃಷ್ಟಿ ಮಾಡಿ ನನಗೆ ಮಗನೇ ಏನು ಬೇಕು ಕೇಳು, ಮಗಳೇ ಏನು ಬೇಕು ಕೇಳು, ಎಂಡ ಮಾತ್ರ ಕೇಳಬೇಡ. ಮುಂಜಾನೆ ಅದ್ರ ಗಮನ ಹಿಡಿಯಲ್ಲ ಅಮ್ಮ, ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ಲ. ನೀನು ಬೆಳಿಗ್ಗೆ ಅಪ್ಪ ಹೇಳ್ರಿ. ಎಷ್ಟು ಜನ ದೇವರಿಗೆ ಇವತ್ತು ಚಾಲೆಂಜ್ ಹೊಡಿತಾರೆ ಗೊತ್ತಾ? ಎಷ್ಟು ಜನ ಇವತ್ತು ದೇವರಿಗೆ ನೀನು ನನಗೆ ಬೇಡ, ನನ್ನ ಕೆಲಸನೇ ಮುಖ್ಯ, ನನ್ನ ಬಿಸ್ನೆಸ್ಸೇ ಮುಖ್ಯ, ನನ್ನ ಸೇವೆನೇ ಮುಖ್ಯ, ನೀವು ಒದ್ದು ನಾಕಿ ಅಂತೆ. ನನ್ನ ಹೆಂಗೂ ಬರ್ಲಕ್ಕೆ ಕರ್ಕೊಂಡು ಹೋಗ್ತೀಯಲ್ಲ, ಬಂದಮೇಲೆ ನೀವು ಒದ್ದು ನಾಕಿ అని చెప్పేవాళ్ళు ఎన్ని జనాలు ఇక్కడ ఉండారు తెలుసా? ಎಲ್ಲರೂ ಇದ್ದೀರಾ ಅಮ್ಮ? ಎಷ್ಟು ಜನ ನಾವು ಹೇಳ್ತೀವಿ ಗೊತ್ತಾ? ಬೈಬಲ್ ಓದ್ದೇನೆ, ಪ್ರಾರ್ಥನೆ ಮಾಡ್ದೇನೆ, ದೇವ್ರನ್ನ ಒಂದು ಹಾಡು ದೇವ್ರಿಗೆ ಹಾಡ್ದೇನೆ, ಅಪ್ಪ ಅಂತ ಹೇಳ್ದೇನೆ ಎಷ್ಟು ಜನ ಇವತ್ತು ದೇವರಿಗೆ ನೀನು ನನಗೆ ಬೇಡ ಅಂತೀವಿ. ನೆಕ್ಸ್ಟ್ ಪಾಯಿಂಟ್ ಹೋದ್ರಿ. ನೆಕ್ಸ್ಟ್ ಎಷ್ಟನೇದಿದು? ಸ್ನೇಹ 7. ಓಕೆ, ಹೋದ್ರಿ, ಹೇಳಿ. ನಾವು ದೇವರಿಗೆ ಸಮಯ ಕೊಡದೆ ಬೇರೆ ಎಲ್ಲಾ ಕೆಲಸಗಳಿಗೆ ಸಮಯ ಕೊಡುವಾಗ ನಮಗೆ ವ್ಯರ್ಥ ಮಾತ್ರವಲ್ಲದೆ ಅಹಂಭಾವನವನ್ನು ದೇವರ ಮುಂದೆ ತೋರಿಸುತ್ತೇವೆ. ಮುಂಜಾನೆ ದೇವರೊಂದಿಗೆ ಸಮಯ ಕಳೆಯದೆ ಹೋದರೆ ಬೆಳೆ ಬೆಳೆಯುವುದಕ್ಕೆ ಆಗದೆ ಇರುವಂತಹ ಕಳೆಯುಳ್ಳ ಹೊಲವಾಗಿರುತ್ತೇವೆ. ಎಷ್ಟೋ ಜನ ಬೆಳೆ ಬೆಳೆಯಾಗ ದೇವರು ನಿನ್ನ ಮೂಲಕ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಕಳೆ. ಈ ಲೋಕದಲ್ಲಿ ನಾನು ನೀನು ಕಳೆ ಬೆಳೆಸ್ತೀವಿ. ನೆಕ್ಸ್ಟ್ ಪಾಯಿಂಟ್. ಮುಂಜಾನೆ ಸಮಯ ಕಳೆದೆ ಹೋದ್ರೆ ಏನಮ್ಮ? ಆತನಿಲ್ಲದೆ ನಾವು ಏನೂ ಮಾಡುವುದಕ್ಕಾಗುವುದಿಲ್ಲ ಎಂಬ ವಾಕ್ಯಕ್ಕೆ ಅವಿಧೇಯರಾಗುತ್ತೇವೆ. ಯೋಹಾನ 15:5 ಓದ್ರಿ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಓದ್ರಿ. ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ನೋಡಿದ್ರಾ? ನೋಡಮ್ಮ, ಸರಿ. ಈ ಒಂದು 360 ದಿನ ಡೈಲಿ ಒಂದು ತೀರ್ಮಾನ ಮಾಡಿ ನಿಮ್ಮ ಮನೇಲಿ ಹೋಗ್ರಿ. ಇವತ್ತು ಈಗಲ್ಲ, ನನ್ನ ಮನವೇ ಹೇಳಿದ್ಮೇಲೆ ಆಮೇಲೆ ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂಡು ಒಂದು ಕೆಲಸ ಮಾಡೋಣ. ನಾಳೆಯಿಂದ ಮುಂಜಾನೆ ಯಾರು ಅಷ್ಟೇ ಮನೆಯಿಂದ ಆಚೆ ಹೋಗ್ಬಾರ್ದು. ಒಂದು ವಾಕ್ಯ ಓದಿ, ಒಂದು ಪ್ರಾರ್ಥನೆ ಮಾಡಿ. ನೀವು ಒಬ್ಬೊಬ್ಬರು ಒಂದೊಂದು ಟೈಮ್ ಕೆಲಸಕ್ಕೆ ಇದಕ್ಕೆಲ್ಲ ಹೋಗ್ತೀರಾ, ಏನೋ ಕ್ಲಾಸ್ಗೆ ಇದಕ್ಕೆ ಹೋಗ್ತೀರಾ. ಬಟ್ ಟೇಕ್ ಯುವರ್ ಟೈಮ್ ಟು ಸ್ಪೆಂಡ್ ಟೈಮ್ ವಿತ್ ಗಾಡ್. ಗಾಡ್ ಲವ್ಸ್ ಯು. ದೇವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನೀವು ದೇವ್ರನ್ನ ಪ್ರೀತಿ ಮಾಡಿ. ಹಾಗಾದರೆ ದೇವರೊಂದಿಗೆ ಸಮಯ ಕಳೆಯೋಕ್ಕೆ ಟೈಮ್ ಕೊಟ್ಟಿಲ್ಲ, ಪ್ರಾರ್ಥನೆ ಮಾಡಿಲ್ಲ. ಸರಿ, ಈ ತಿಂಗಳಿಂದ ನಾವು ಮಾಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ಕರ್ತನಿಗೆ ನಿಮ್ಮ ಮುಂಜಾನೆ ಸಮಯವನ್ನು ಕೊಟ್ಟಾಗ ಎಲ್ಲ ಕಾರ್ಯಗಳು ನಿಮ್ಮನ್ನು ಹಿಂಬಾಲಿಸ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ಇವೆಲ್ಲ ನಿಮಗೆ ದೊರಕ್ತದೆ ಎಂಬುದಾಗಿ ನೀನು ಹೇಳಿದೆಯಲ್ಲಪ್ಪ. ತಂದೆ ಆದ ದೇವರೇ, ಈ ಸಂದರ್ಭದಲ್ಲಿ ಸ್ವಾಮಿ, ಇನ್ನು ಮೇಲೆ ಮುಂಜಾನೆ ಸಮಯವನ್ನ ನಿನಗೆ ದೇವರೇ ಅರ್ಪಿಸಲಿಕ್ಕೆ ಎಲ್ಲ ದೇವ ಮಕ್ಕಳಿಗೆ ಕೃಪೆ ಕೊಡಪ್ಪ. ಇವತ್ತು ಯಾರ್ಯಾರು ಕಾಯಿಲೆ ವೇದನೆಯಿಂದ ಕಷ್ಟಪಡ್ತಾ ಇದ್ದಾರೋ ಅವ್ರಿಗೂ ಬಿಡುಗಡೆ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು
ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.